ಸರ್ ನಮಸ್ಕಾರ ಸರ್. ನಮಸ್ಕಾರ. ನಾವು ಸಂಘರ್ಷ ನ್ಯೂಸ್ ಇಂದ ಮಾತಾಡೋದ್ರಿ. ಓಕೆ. ಈಗ ಬಾಗಲಕೋಟೆ ಉಪಚುನಾವಣೆ ಮತ್ತು ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ನ ಪ್ರತಿಷ್ಠಿತ ಚುನಾವಣೆ ಅಂತ ಎಲ್ಲ ಕೇಳಾಕತ್ತಾರ ಈಗಾಗಲೇ ರೀ. ರಾಜ್ಯದಾಗ ಬಿಂಬಿತ ಆಗೈತ್ರಿ. ಅದ್ರ ಪ್ರಕಾರ ಸಿಎಂ ಅವರು ಅನೇಕ ಬಾರಿ ಬಾಗಲಕೋಟೆಗೂ ಆಗಮಿಸಿದಾರ, ಹಾಗೆ ದಾವಣಗೆರೆಗೂ ಆಗಮಿಸಿದಾರ. ಎರಡು ಗೆಲ್ಲಲೇಬೇಕು ಅನ್ನುವಂತ ಹಠವನ್ನ ಹಿಡಿದಿದ್ದಾರೆ. ಇದರ ಮಧ್ಯೆ ಬಿಜೆಪಿ ಅವರು ಆ ಪಂಕಾ ಮಸೀದ್ ಹತ್ರ ಸ್ವಲ್ಪ ಕೋಮು ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಜನರ ಓಟಿಗಾಗಿ ಏನೆಲ್ಲ ಗಿಮಿಕ್ಗಳನ್ನ ಮಾಡ್ತಾರ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರಾಕತ್ರಿ. ಈಗ ಏನು ಉಮೇಶ್ ಮೇಟಿ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದಾರ ಮತ್ತು ಏನು ಬಿಜೆಪಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂತ ಏನು ಇದು ನಮ್ಮ ಚಿರಂತಿ ಮಠ್ ಅವರು, ಈ ಎರಡು ಕ್ಯಾಂಡಿಡೇಟ್ ನಲ್ಲಿ ಯಾವ್ದು ಗೆಲ್ಲಬೇಕು ಮತ್ತು ಯಾವ ಕಾರಣಕ್ಕಾಗಿ ಗೆಲ್ಲಬೇಕಂತೀರಿ ಸರ್ ತಾವು? ಈಗ ನೋಡ್ರಿ, ಈಗ ನಾ ಬಾಗಲಕೋಟದ ಒಂದು ಹೇಳ್ತೀನಿ ನಿಮ್ಗೆ ಮೊದಲ, ಆಮೇಲೆ ದಾವಣಗೆರೆ ಹೇಳ್ತೀನಿ. ಈಗ ಬಾಗಲಕೋಟದ ಅವ್ರದ್ದು ಗಣಪತಿ ಇದು ನಮ್ದು ಶಿವಾಜಿ ಮಹಾರಾಜದ ಏನ್ರಿ 9 ಗಂಟೆಗೆ ಪ್ರೇಯರ್ ಚಾಲು ಆಗ್ತದೆ, ಎಲ್ಲಾರು ಗೊತ್ತೈತಿದ. ಏನ್ರಿ 9 ಗಂಟೆ ಚಾಲು ಆಗಿ 10ಕ್ಕೆ ಮುಗಿತೈತಿ, ಈಗ ಗೊತ್ತೈತಿ. ಆ ಪ್ರೇಯರ್ ಟೈಮ್ ಮುದ್ದಾಮ್ ಅವ್ರು ಏನಾರ ಯಾರು ಗಲಾಟೆ ಮಾಡಬೇಕು ಏನಾರ ಮಾಡಬೇಕ ಮುಂದಿನ ಎಲೆಕ್ಷನ್ ಗಿಮಿ ಇಟ್ಕೊಂಡ್ ಕೇಸಿ 1.5 ತಾಸು ಗಟ್ಲೆ ಅಲ್ಲಿ ದಂಗೆ ಮಾಡುದು, ಡಿಜಿ ಹಚ್ಚುದು ಮಾಡಿದ್ರ ಯಾವ ಕಿಡಿಗಡೆ ಮಾಡದಂದ್ರ ಇಡೀ ಸಮಾಜಕ್ಕೆ ಅಪ ಮಾಡುದು ತಪ್ಪದು. ಅವ್ರದ್ದು ಮತ್ತೊಂದೇನು ಉದ್ದೇಶ ಇಲ್ಲ, ಬರೀ ಮುಂದಿನ ಎಲೆಕ್ಷನ್ಗೆ ಸಂಬಂಧ ಅದು ಮಾಡಿದ್ರು. ಇದಕ್ಕಿಂತ ಪೂರ್ವೊಳಗ ಚಿರತ ಮಟ್ಟವ್ರ ನಾ ಎಲೆಕ್ಷನ್ ನಿಂದ್ರಂಗ ಅಂತ ಹೇಳ್ತಿದ್ರ, ಯಾವಾಗ ಇದು ಗಿಮಿ ಆತ ಮತ್ ಎಲೆಕ್ಷನ್ ತಯಾರು ಮಾಡಿದ್ರ ಅವ್ರು. ಏನ್ರಿ ಮತ್ತೇನು ಉದ್ದೇಶ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರ 400 ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಯಾವ್ದ್ರಿ ಮೆಡಿಕಲ್ ಬಡವ್ರಿಗೆ ಆಗುದು ಪ್ರಾಜೆಕ್ಟ್. ಈ ಮೆಡಿಕಲ್ ದೊಡ್ಡ ಕನಸಿತ್ತು ಮಿಟಿ ಸಾಹೇಬ್ರದ. 10 ವರ್ಷದ ಹೋರಾಟ ಇತ್ತು, ನಮ್ ಜಿಲ್ಲಾಕ್ ಬೇಕತ್ತ ಅನ್ನೋದು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕತ್ತು, ಅದೆಲ್ಲ ಕೊಟ್ಟಾರು. ಅಲ್ಲಿ ಜನರ ಏನೈತ್ರಿ ತಿಳುವಳಿಕೆ ಜನರ ಅದಾರ, ಅಷ್ಟೇನ ಜನರ ಇದು ಜಾತಿ ಇದೆ ಗಲ್ಬಿಗೆ ಹೋಗಾರಲ್ಲ. ಯಾವ ಡೆವಲಪ್ಮೆಂಟ್ ಆಗೈತಿ, ದೊಡ್ಡ ಮೆಡಿಕಲ್ ಬಂದೈತಿ. ಮೆಡಿಕಲ್ ದಿಂದ ಇಡೀ ಬಾಗಲಕೋಟಾಗ ಆರ್ಥಿಕ ಪರಿಧಿ ಹೊರಗಿನ ಮಂದಿ ಹುಡುಗರು ಬರ್ತಾವ, ಕರೆನ್ಸಿ ಬರ್ತೈತಿ. ಏನ್ರಿ ಹಿಂಗಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತೈತಿ, ಡೆವಲಪ್ಮೆಂಟ್ ಆಗ್ತೈತಿ. ಏನ್ರಿ 100ಕ್ಕೆ 100 ಎಲ್ಲ ಹಿಡ್ಕೊಂಡ್ ಕೇಸಿ 100ಕ್ಕೆ 100 ಕಾಂಗ್ರೆಸ್ ನಮ್ದ ಗೆಲುವು ಆಗ್ತೈತಿ ಹೇಳ್ತಾ ಹೇಳ್ತಾನ. ಈಗ ಏನು ಬಾಗಲಕೋಟೆಯಲ್ಲಿ ಬರೀ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಒಂದು ಹಾವಳಿ ಇತ್ತು. ಆ ನಿಟ್ಟಿನಲ್ಲಿ ಬಡವರಿಗೂ ಕೂಡ ಈ ಒಂದು ವೈದ್ಯಕೀಯ ಏನೋ ಒಂದು ಶಿಕ್ಷಣ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಮೇಟಿ ಅವರ ಪರಿಶ್ರಮದಿಂದ ಬಾಗಲಕೋಟೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಂದಂತೆ ತಾವು ಹೇಳ್ತೀರಿ. ಹೌದೌದೌದೌದೌದು. ಯಾಕಂದ್ರೆ ನೋಡ್ರಿ, ಅವ್ರ ಚಿರಿದ ಮಟ್ಟ ಒಳಗೆ ಬಡವ್ರಿಗೆ ಕರ್ದಿಲ್ಲ, ಕಟಕರಿಗೆ ತಟ್ಟೋದು ಈ ಟ್ರಕ್ ತುಂಬಾ ಒಳಗೆ ಹೊರಬೇಕತ್ತ 2 ಕೋಟಿ ರೂಪಾಯಿ ಬಡವ್ರು ಎಲ್ಲಿ ತುಂಬಲಕ್ ಆಗ್ತೈತಿ ಹೇಳ್ರಿ ರೈತರ. ಇದ ಗೌರ್ಮೆಂಟ್ ಆಗಿದ್ದ ಅಂದ್ರೆ ಬಡವ್ರು ಹುಡುಗರಿಗೆ, ಸಾಮಾನ್ಯ ಹುಡುಗರು ಎಲ್ಲಾರು ಮೆಡಿಕಲ್ ಆಗ್ತಾವ, ಸಾಮಾನ್ಯ ಜನರ ಮುಂದ್ ಬರ್ತಾರ. ಬಹಳ ಮಿಟಿ ಸಾಹೇಬ್ರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ನಮ್ ಜಿಲ್ಲಾಗ ಇದ ಕೊಟ್ಟಿದ ಅವ್ರ ದೊಡ್ಡ ಪ್ರಮಾಣ ನಾ ಸ್ವಾಗತ ಮಾಡ್ತೇನೆ, ಅವ್ರದ್ದು ಕರ್ತವ್ಯದಿಂದ ಸಲ್ಲಿಸ್ತೇನೆ. ಇಡೀ ಮುಸ್ಲಿಂ ಸಮಾಜ ಒನ್ ಸೈಡ್ ಕಾಂಗ್ರೆಸ್ ಮಾಡುವಂತ ಸಾಧ್ಯತೆ ಏನಾದ್ರು ಇದೆಯಾ ಸರ್? 100ಕ್ಕೆ 100 ಮಾಡ್ತಾರ, ಏನು ಒಂದು ಸಂಶಯ ಇಲ್ಲ. 100ಕ್ಕೆ 100 ಮಾಡ್ತಾರ. ಮತ್ ಎರಡನೇದ ದಾವಣಗೆರೆದ ಇದ 100ಕ್ಕೆ 100 ಅದು ನಮ್ಮ ಗೆಲುವು ಪರಿಸ್ಥಿತಿ ಒಳಗೈತಿ. ಆದ್ರೂ ಜಮೀರ್ ಅಹ್ಮದ್ ಬಂದ್ ಕೇಸಿ 1-2 ರೌಂಡ್ ಹಾಕರ ಅಲ್ಲೇ ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿ ಭಯಂಕರ ನಾರಾಜ್ ಆಗ್ಯಾರ ಮಂದಿ. ಏನ್ರಿ ಆ ಜಮೀರ್ ಅಹ್ಮದ್ ಆದ್ರೆ ಅದು ಗೆಲುವು ಆಗ್ಬೋದು. ಈಗ ನಮಗೂ ಅದೇ ಪ್ರಶ್ನೆ ಕಾಡ್ತಾ ಇದೆ ಸರ್. ಬಾಗಲಕೋಟೆಗಾಯ್ತು, ದಾವಣಗೆರೆಗಾಯ್ತು, ಜಮೀರ್ ಅಹ್ಮದ್ ಖಾನ್ ಅವರು ಇನ್ನೂ ಫೀಲ್ಡ್ ಇಳಿದಿಲ್ಲ. ಕಾರಣ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ರು, ಆ ಕಾರಣಕ್ಕಾಗಿ ಕಾಂಗ್ರೆಸ್ ಟಿಕೆಟ್ ನಿರಾಕರಣೆ ಮಾಡಿತು, ಆ ಕಾರಣಕ್ಕಾಗಿ ಮುನಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ವಾದ ಐತಿ ಸರ್. 90% ಅಲ್ಲಿ 40% ವೋಟ್ ಅದಾರ, ಅಲ್ಲಿ ರೀಪ್ರೆಸೆಂಟ್ ಬೇಡತ್ತಾರ. ಮತ್ತ ಇವ್ರು ಶುಷ್ಕರಪ್ಪರ ಅವ್ರ ಕನಸು ಇತ್ತು ಮುಸಲ್ರಿಗೆ ಒಬ್ಬರು ಟಿಕೆಟ್ ಕೊಟ್ಟ ಅರಸ್ ತಗೊಂಡ್ ಬರೋದತ್ತಾರ. ಅವ್ರ ಕನಸು ಮಾಡೋದ್ ಬಿಟ್ಟು ಕೇಸಿ ಬ್ಯಾರೆದಾರಿ ಹಿಡ್ಕೊಂಡ್ ಹೋಗ್ಯಾರ. ಅಲ್ಲಿ ಮನಸ್ಸು ಬಹಳ ಮಂದಿ ನುಸ್ಕೊಂಡಾರ. ಜಮೀರ್ ಆದಾರ ಬಂದ್ರೆ ಸರಿ ಆಗ್ಬೋದು ಅಂತ ಅನಿಸ್ತೈತಿ. ಏನು ಲಾಸ್ಟ್ ಮೂಮೆಂಟ್ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಫೀಲ್ಡ್ ಇಳಿದು ಕಾಂಗ್ರೆಸ್ ನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡಬಹುದಾ ಸರ್? ಮತ್ತು ಈಗಾಗಲೇ ರಾಷ್ಟ್ರೀಯ ಮಟ್ಟದ ಸ್ಥಾನಮಾನವನ್ನು ಕೂಡ ಕಾಂಗ್ರೆಸ್ ಅವ್ರಿಗೆ ನೀಡಿದೆ. ಮೊನ್ನೆ ತಾನೇ ನಾವು ಕೇಳಲ್ಪಟ್ವಿ, ಅವರಿಗೆ ರಾಷ್ಟ್ರೀಯ ಒಂದು ಸದಸ್ಯತ್ವವನ್ನು ಕೂಡ ಕಾಂಗ್ರೆಸ್ ನೀಡಿದೆ. ಈ ನಿಟ್ಟಿನಲ್ಲಿ ಜಮೀರ್ ಅಹ್ಮದ್ ಅವರು ಬಂದು ಏನಾದ್ರು ಇಳಿಬಹುದಾ ಲಾಸ್ಟ್ ಮೂಮೆಂಟ್ ಅಲ್ಲಿ? ಜಮೀರ್ ಅಹ್ಮದ್ ಒಂದು ಓಣಿದ, ಒಂದು ತಾಲೂಕದ, ಒಂದು ಜಿಲ್ಲಾದ ಲೀಡರ್ ಅಲ್ಲ, ನ್ಯಾಷನಲ್ ಲೀಡರ್ ಅವ್. ಮತ್ತ ಮಾಸ್ ಲೀಡರ್, ದಿಲ್ದಾರ್ ಮನುಷ್ಯ. ಇಂಥ ದಿಲ್ದಾರ್ ನಮ್ ಕರ್ನಾಟಕದಾಗ ದೇಶ ಒಳಗೆ ಇಂಥ ಮನುಷ್ಯ ಹುಡ್ಕ್ಯಾಡಂಗಿಲ್ಲ. ದೇವರ ಪಂದಂತಮ ಅವಂಗಂತ ಹುಡ್ಸ್ಯಾನ. ಎಲ್ಲಾರ್ಗ ದಲಿತರ ಎಲ್ಲಾರು ಹಿಡ್ಕೊಂಡು ಹೋಗುದಂತ ಜಾತಿಯತ್ತ ಮನುಷ್ಯ ಅದಾನ. ಅಂತ ಮನುಷ್ಯ ದೂಸ್ತಾರತ್ತಂದ್ರ ಅವ್ರ ತಪ್ಪು, ಅವ್ರ ಬಹಿರಂಗ ತಪ್ಪು ಬೇಡ್ಕೊಂಡ್ ಕೇಸಿ ಅವ್ರ ಕರೆಸ್ರ 100 ಅದು ಗೆಲ್ಲುತ್ತೈತಿ. ಓಕೆ ನನ್ನ